ಕಿಚ್ಚಿನ ಯುದ್ಧದ ಮಾತು ಸ್ಯಾಂಡಲ್ವುಡ್ನಲ್ಲಿ ಕಿಚ್ಚು ಹಚ್ಚಿದ್ದು ಸ್ಟಾರ್ ವಾರ್ಗೆ ನಾಂದಿ ಹಾಡಿದೆ. ಇದಕ್ಕೆ ಸ್ವತಃ ಸುದೀಪ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಮಧ್ಯೆ ದಾಸನಿಗೆ ಸ್ಟಾರ್ ವಾರ್ ಬಗ್ಗೆ ಪತ್ನಿ ವರದಿ ಕೊಟ್ಟಿದ್ದಾರೆ. ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟ್ ಆಗಿ ಏನು ಉತ್ತರ ಕೊಡಬೇಕು ಕೊಡ್ತೀನಿ, ಕೇಳಿ. ಕಮ್ಮಿ ಮಾಡ್ಬೇಕಲ್ಲ. ಒಂದ್ ಕಾಲದಲ್ಲಿ ಕುಚುಕು ಗೆಳೆಯರಂದ್ರೆ ಹಿಂಗಿರ್ಬೇಕಪ್ಪ ಅಂತಿದ್ದವರು ದರ್ಶನ್, ಸುದೀಪ್. ಒಟ್ಟೊಟ್ಟಿಗೆ ಇಂಡಸ್ಟ್ರಿಗೆ ಕಾಲಿಟ್ಟವರು ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದ್ರು. ಗೆಳೆಯ ಗೆಳೆಯ ಅಂತ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಿದ್ರು. ಆದ್ರೆ ಇಬ್ಬರ ಮಧ್ಯೆ ಶುರುವಾದ ದ್ವೇಷ ಬದ್ಧ ವೈರಿಗಳಂತೆ ಮಾಡಿದೆ. ಆಗ್ಲಿಂದ ಈವರೆಗೂ ಸ್ಟಾರ್ ವಾರ್ ನಡೀತಾನೆ ಇದೆ. ಆ ಕಿಚ್ಚು ಇದೀಗ ಮತ್ತೆ ತಾರಕಕ್ಕೇರಿದೆ. ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ ಅಂತ ಕಿಚ್ಚ ಗರ್ಜಿಸ್ತಾ ಇದ್ದಂತೆ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಇದಕ್ಕೆ ವಿಜಯಲಕ್ಷ್ಮಿ ಕೂಡ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಬಾದ್ಶಾ ಮೌನ ಮುರಿದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಟ ಸುದೀಪ್ ಹೇಳಿದ ಒಂದೇ ಒಂದು ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಸ್ಟಾರ್ ವಾರ್ಗೆ ನಾಂದಿ ಹಾಡಿದೆ. ಆದ್ರೀಗ ಎಲ್ಲದಕ್ಕೂ ಕಿಚ್ಚನೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಹೇಳಿದ್ದು ಪೈರಸಿ ಪಡೆಗೆ, ಇನ್ಯಾರದೋ ನಟನ ಹೆಸರು ತೆಗೆದುಕೊಂಡು ಹೇಳಿಲ್ಲ. ಇನ್ಯಾರೋ ಏನೋ ಮಾತಾಡಿದ್ರೆ ನಾನು ರಿಯಾಕ್ಟ್ ಮಾಡಲ್ಲ. ಅವರು ನನಗೆ ಹೇಳಿದ್ದು ಅಂತ ಹೇಳಲಿ, ಆಗ ಉತ್ತರ ಕೊಡ್ತೀನಿ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಒಂದಂತೂ ಸತ್ಯ, ನಮ್ಮ ಹಿಂದೆ ನಾವು ಬರ್ತಾರೋ ಲೀಗಲ್ ಟೀಮು, ನಾವು ಯಾರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೋ ಲೀಗಲಿ, ನಥಿಂಗ್ ಇಲ್ಲೀಗಲ್. ವೆರಿ ಸ್ಟ್ರಾಂಗ್ಲಿ ವಿ ಆರ್ ಕಮಿಂಗ್. ಹಿಡ್ದವ್ರನ್ನ ಮರ್ಸಿಲೆಸ್ ಆಗಿ ಒಳಗಾಕ್ಸ್ತೀನಿ, ಇದಂತೂ ಪ್ರಾಮಿಸ್. ನನ್ನ ಸಿನಿಮಾ ನಾನು ಕಾಪಾಡ್ಕೊಬೇಕು. ನ್ಯೂಸ್ ಸಿಕ್ಕುತ್ತಾ ಕೇಳಿದ್ರು ಯಾರೋ ಹಿಂಗೆ ರಿಯಾಕ್ಟ್ ಮಾಡಿದಾರಂತ. ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇರೋದು, ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ, ನೀವು ಯಾರಿಗೆ ಹೇಳಿದ್ದು ಅಂತ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಏನು ಉತ್ತರ ಕೊಡಬೇಕೋ ಕೊಡ್ತೀನಿ, ಕೇಳಿ. ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಆ್ಯಂಡ್ ಇನ್ನೊಂದು, ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಗಂಟೆ ಬಾರಿಸೋದು ನಾನೇ ನಮ್ಮ ತಪ್ಪು. ಕಿಚ್ಚನ ಯುದ್ಧದ ಮಾತಿಗೆ ಹಾಸ್ಯ ನಟ ಸಾಧು ಕೋಕಿಲ್ ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ಡೈರೆಕ್ಟರ್ ತರುಣ್ ಸುಧೀರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಪೈರಸಿಗಳು ಇವಾಗಿಂದ ನಡೀತಾ ಇದೆಯಲ್ಲ, ಅದು ನಿಲ್ಸೋಕ್ಕೆ ಎಷ್ಟೆಷ್ಟೋ ಪ್ರಯತ್ನಗಳು ನಡೀತಾ ಇದೆ. ನಿಲ್ಲಿಸಿದ್ದಾರೆ ಕೂಡ. ಅವು ಉಟ್ಕೊಂತಾನೆ ಇರ್ತವೆ. ಅದನ್ನು ವಾರ್ ಮಾಡಿ ಸಾಲ್ವ್ ಮಾಡೋಕ್ಕಾಗಲ್ಲ. ಪೈರಸಿನ ಹೆಂಗೆ ಸಾಲ್ವ್ ಮಾಡಬಹುದು ಅಂದರೆ ಕರೆಕ್ಟಾಗಿ ಒಳಗಡೆ ನಮ್ಮ ಸರ್ಕಾರದಿಂದಾಗಲಿ ಮುಖ್ಯ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಸುದೀಪ್ ಸರ್ ಸಿಕ್ಕಂತ ವೇದಿಕೆನೇ ಅದನ್ನು ಯುಟಿಲೈಸ್ ಮಾಡ್ಕೊಂಡು ಹೇಳಿದ್ದಾರೆ. ಬಟ್ ಎಲ್ಲ ಆಕ್ಟರ್ಸ್ಗೂ ಅದ್ರ ಬಗ್ಗೆ ಕನ್ಸರ್ನ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನಾನೇನು ಹೇಳ್ತಿದ್ದೀನಿ, ನಾನು ಅದಕ್ಕಷ್ಟೇ ರೆಸ್ಪಾನ್ಸಿಬಲ್. ನೀವೇನು ಅರ್ಥ ಮಾಡ್ಕೊಂತಿದ್ದೀರಾ ಅದಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ ಅಂತ. ಹಾಗಾಗಿ ವಿಜಯಬಾಬಿ ಕೂಡ ಅವ್ರು ಬೇರೆ ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿರ್ಬೋದು, ಸರಿನಾ? ಸೊ ಎರಡು ಸಿಚುವೇಶನ್ ಹಿಂದೆ ಮುಂದೆ ಬಂದು ಬಹುಶಃ ಎರಡು ಸ್ಟೇಟ್ಮೆಂಟ್ ನ ರಾಂಗ್ ಕನೆಕ್ಟ್ ಕೂಡ ಆಗಿರ್ಬೋದು. ಕಾಟೇರನ ದರ್ಶನ, ವಿಜಯ್ ಸಖತ್ ರೀಲ್ಸ್. ಸ್ಟಾರ್ ವಾರ್ ಮಧ್ಯೆ ವಿಜಯಲಕ್ಷ್ಮಿ, ಜೈಲಲ್ಲಿರೋ ದರ್ಶನ್ ಭೇಟಿಯಾಗಿದ್ದಾರೆ. ಸುದೀಪ್ ಯುದ್ಧದ ಮಾತು, ದಚ್ಚು ಕಿಚ್ಚ ಫ್ಯಾನ್ಸ್ ವಾರ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರಂತೆ. ಭೂಪತಿಗೆ ಹಣ್ಣು ಹಂಪಲು ಕೊಟ್ಟು ಹೊರಬಂದ ವಿಜಯಲಕ್ಷ್ಮಿ ಫುಲ್ ಖುಷಿಯಾಗಿದ್ದಾರೆ. ಏನೋ ಒಂಥರ ನಾವು ಜೊತೆಯಲ್ಲಿ ಕಳೆಯುವ ಕ್ಷಣ ಅನ್ನೋ ಸಾಂಗ್ಗೆ ರೀಲ್ಸ್ ಮಾಡಿ ಪೋಸ್ಟ್ ಮಾಡಿದ್ದಾರೆ. ಒಟ್ನಲ್ಲಿ ಸ್ಟಾರ್ ವಾರ್ ಜೋರಾಗಿದ್ದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ಸತೀಶ್ ಕನಕಪುರ, ಫಿಲಂ ಬ್ಯೂರೋ, ನ್ಯೂಸ್ 18.